ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳ ಏನು ಪುಣ್ಯ ಸ್ನಾನಘಟ್ಟಗಳಿದ್ವು ಆ ಪುಣ್ಯ ಸ್ನಾನಘಟ್ಟಗಳಲ್ಲಿ ರಾಜ್ಯ ಸರ್ಕಾರ ಶಾಪು ಸೋಪುಗಳನ್ನು ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಿತ್ತು ಮತ್ತು ಈ ಬಗ್ಗೆ ಖುದ್ದು TV9 ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಏನು ಪವಿತ್ರ ನದಿಗಳನ್ನು ಕಾಪಾಡಿ ಅನ್ನುವಂಥ ಒಂದು ಅಭಿಯಾನ TV9 ಹಮ್ಮಿಕೊಂಡಿತ್ತು. ನಾನಿವತ್ತು ಗಾಣಗಾಪುರದ ಶ್ರೀ ದತ್ತಾತ್ರೇಯ ಸನ್ನಿಧಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಕಳೆದ ಮಾರ್ಚ್ 14ರಂದು TV9 ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಿತ್ತು. ಯಾವ ರೀತಿಯಾಗಿ ಗಾಣಗಾಪುರದ ಬಳಿ ಇರ್ತಕ್ಕಂಥ ಆ ಸಂಗಮ ಅನ್ನೋ ಕ್ಷೇತ್ರ ಇತ್ತು, ಆ ಸಂಗಮದಲ್ಲಿ ಭೀಮಾ ನದಿಯ ತಟ ಹೇಗಿತ್ತು ಅನ್ನೋದರ ಬಗ್ಗೆ ಏನು TV9 ರಿಯಾಲಿಟಿ ಚೆಕ್ಕನ್ನು ಮಾಡಿತ್ತು. ಆ ರಿಯಾಲಿಟಿ ಚೆಕ್ ಪರಿಣಾಮ ಇವತ್ತು ಏನು ಗಣಗಾಪುರದ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಿ TV9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಯಾಕೆಂತಂದರೆ TV9 ವರದಿಯ ಬಳಿಕ ಇವತ್ತು ಇಲ್ಲಿರ್ತಕ್ಕಂಥ ಏನು ಆಡಳಿತ ಮಂಡಳಿ ಮತ್ತು ಏನು ಜಿಲ್ಲಾಡಳಿತ ಕಲಬುರಗಿ ಜಿಲ್ಲಾಡಳಿತ ಏನಿದೆ, ಈ ಗಣಗಾಪುರದ ಏನು ಭೀಮಾ ನದಿ ತೀರ ಏನಿದೆ, ಭೀಮಾ ನದಿ ತೀರದಲ್ಲಿ ಸದ್ಯ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದಾರೆ. ಏನು ಭೀಮಾ ನದಿಯನ್ನು ಸ್ವಚ್ಛ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಆರಂಭಿಸಿದರು JCB ಮೂಲಕ. ಮತ್ತು ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರನ್ನು ಏನು ನದಿ ತೀರದಲ್ಲಿರ್ತಕ್ಕಂಥ ಏನು ಬಟ್ಟೆ ಆಗಿರ್ಬೋದು ಮತ್ತು ಕಾಯಿ ಆಗಿರ್ಬೋದು ಎಡೆಗಳನ್ನು ಏನು ಭಕ್ತರು ಬಿಟ್ಟು ಹೋಗ್ತಾಯಿದ್ರು. ಪ್ರಸಿದ್ಧ ಏನು ದೇವಸ್ಥಾನ ಇರುವಂಥದ್ದು ದತ್ತಾತ್ರೇಯ ಸನ್ನಿಧಿಗೆ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕದ ಸಾವಿರಾರು ಭಕ್ತರು ಪ್ರತಿದಿನ ಆಗಮಿಸಿ ಇದೇ ಒಂದು ಭೀಮಾ ನದಿಯಲ್ಲಿ ಏನು ಪವಿತ್ರ ಸ್ನಾನವನ್ನು ಮಾಡ್ತಿದ್ರು. ಸ್ನಾನ ಮಾಡಿದ ಬಳಿಕ ಭಕ್ತರು ಬಿಟ್ಟು ಹೋಗಿರ್ತಕ್ಕಂಥ ಎಡೆ ಮತ್ತು ತೆಂಗಿನಕಾಯಿ ಆಗಿರ್ಬೋದು ಮತ್ತು ಬಟ್ಟೆಗಳನ್ನು ರಾಶಿ ಗಟ್ಟಲೆ ಬಟ್ಟೆಗಳು ಇಲ್ಲೇ ಬಿದ್ದಿದ್ದು. ಪರಿಣಾಮ ಇವತ್ತು ಏನು ಅಂತಂದರೆ ಸ್ವಚ್ಛತಾ ಕಾರ್ಯ ಆರಂಭ ಆಗಿರ್ತಕ್ಕಂಥದ್ದು. ಖುದ್ದು ಏನು ನಮ್ಮ ಜೊತೆ ಏನು ಅಂತಾರೆ ದೇವಸ್ಥಾನದ ಸಿಬ್ಬಂದಿಗಳಿದ್ದಾರೆ, ಏನು ಹೇಳ್ತಾರೆ ಮತ್ತು ಯಾವತ್ತಿಂದ ಕೆಲಸ ಆರಂಭ ಆಗಿದೆ ಮತ್ತು ಯಾವ ರೀತಿಯಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಈಗ ಮೊನ್ನೆ ಅಷ್ಟೇ ನಾವು ಇಲ್ಲಿ ಬಂದು ನೋಡಿದ್ವಿ ಯಾವ ರೀತಿಯಾಗಿ ರಾಶಿ ಗಟ್ಟಲೆ ಕಸ ಬಿದ್ದಿತ್ತು. ಇವತ್ತು ಸ್ವಚ್ಛತೆ ಕಾರ್ಯ ಆರಂಭ ಆಗಿದೆ, ಏನು ಹೇಳ್ತೀರಿ? ಈಗ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾವು ಮೊದಲಿನ ದಿವಸ ಪ್ರಕಟಣೆ ಆಗಿತ್ತು 2 ದಿವಸ ಮುಂಚಿತವಾಗಿ TV9 ಬಂದಿತ್ತು. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಮ್ಮ ದೇವಸ್ಥಾನದ IO ಅವರು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಹುಣ್ಣಿಮೆ ಇತ್ತು ಮೊದಲ ದಿವಸ, 2 ದಿವಸ ಮೊದಲು ಹುಣ್ಣಿಮೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು 2 ದಿವಸದಲ್ಲಿ ಪೂರ್ಣ ಕಾರ್ಯಕ್ರಮ ಸ್ವಚ್ಛತೆಯನ್ನು ಮಾಡ್ತಾ ತಿಳ್ಕೊಂಡು ತಮಿಳಲ್ಲಿ ಕೇಳ್ತಾ ಇದ್ದೀವಿ. ನಮ್ಮ ದೇವಸ್ಥಾನದ ಸಿಬ್ಬಂದಿ ಹಾಗೂ ಮತ್ತು JCB ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಟ್ಟೆಗಳನ್ನು ಬಿಡ್ತಾಯಿದ್ದಾರೆ, ಅದನ್ನು ಕೂಡ ನಾವು ಬಂದ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಆಗ್ಬೋದು? ಒಂದು 2 ದಿವಸ ಆಗ್ತದೆ ಸರ್, ಇನ್ನು 2 ದಿವಸದಲ್ಲಿ ಮುಗಿತು. 2-3 ದಿವಸ. ಇಲ್ಲ, ಈಗ ದೇವಸ್ಥಾನ ಇಲ್ಲಿ ಸಂಗಮಕ್ಕೆ ಬರುವಂಥ ಎಲ್ಲ ಭಕ್ತರು ಕೂಡ ಇದೇ ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆಗಳನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೇನಾದರೂ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಅಂತ ಕ್ರಮ ಕೈಗೊಳ್ತೀವಿ ಸರ್. ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಬಟ್ಟೆ ಬಿಡಲಾರ್ದ ಥರ ನೋಡ್ಕೊತೀವಿ ಸರ್, ವ್ಯವಸ್ಥೆ ಮಾಡಿ. ಇಲ್ಲಿ CCTV ಹಾಕೋದು, ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಸರ್, ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಸರ್. ಇವಿಷ್ಟು ಏನು ಇಲ್ಲಿನ ಸಿಬ್ಬಂದಿ ಹೇಳ್ತಕ್ಕಂಥ ಮಾತುಗಳು. ಯಾಕಂತಂದರೆ ಇಲ್ಲಿ ಸಾವಿರಾರು ಭಕ್ತರು ಏನು ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ದಿನವೂ ಕೂಡ ಆಗಮಿಸ್ತಾರೆ. ಹೀಗಾಗಿ ಸಾಕಷ್ಟು ಏನು ಅಂತಂದರೆ ನೈರ್ಮಲ್ಯ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು. ನಾವು ಇನ್ನು ಕೆಲವು ದಿನಗಳಲ್ಲಿ ಇಲ್ಲಿ ಪೂರ್ಣವಾದಂಥ ಸ್ವಚ್ಛತೆಯನ್ನು ನಾವು ಮಾಡ್ತೀವಿ ಅನ್ನೋವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.